ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ 35,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಘಟಪ್ರಭಾ ಜಲಾಶಯ ಹಾಗೂ ಹಿರಣ್ಯಕೇಶಿ ನದಿಯಲ್ಲಿ ಅಪಾರ ಪ್ರಮಾಣದ ನೀರಿನ ಹರಿವು ಹೆಚ್ಚಾಗಿದ್ದು ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿದೆ. 171 ಅಡಿ ಮೇಲಿಂದ ಧುಮುಕುವಂತಹ ಈ ಮನೋಹರವಾದಂತಹ ದೃಶ್ಯವನ್ನ ನೋಡುವುದಕ್ಕೆ ಪ್ರವಾಸಿಗರು ಈಗ ಬರ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಸುರಿದಂತಹ ಭಾರೀ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆ ಮಳೆಗೆ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಕೊಟ್ಟೂರು ತಾಲೂಕಿನ ಇತುಲಹಳ್ಳಿ ಗ್ರಾಮದಲ್ಲಿ ರೈತರು ಬೆಳೆದಿದ್ದಂತಹ ಈರುಳ್ಳಿ ಮಳೆಗೆ ಸಂಪೂರ್ಣವಾಗಿ ಹಾಳಾಗಿದೆ. ಕೊಟ್ಟೂರು, ಹೂವಿನ ಹಡಲಗಿ, ಕೂಡ್ಲಿಗಿಯಲ್ಲಿ ಬೆಳೆಗಳು ಹಾನಿಯಾಗಿದ್ದು ರೈತರು ಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಈ ಕುರಿತು ಅಧಿವೇಶನದಲ್ಲಿ ವಿಜಯನಗರ ಭಾಗದ ಶಾಸಕರು ಈರುಳ್ಳಿ ಬೆಳೆಗಾರರ ಸಂಕಷ್ಟದ ಬಗ್ಗೆ ಚರ್ಚಿಸಿ ರೈತರಿಗೆ ಬೆಳೆ ವಿಮೆ ಮಂಜೂರು ಮಾಡಬೇಕು, ಪ್ರತಿ ಎಕರೆಗೆ ಸರ್ಕಾರ 60,000 ಬೆಳೆ ಪರಿಹಾರವನ್ನು ನೀಡಬೇಕು ಅಂತ ಈರುಳ್ಳಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಉತ್ತಂಗಿ ಸರ್ಕಾರಕ್ಕೆ ಆಗ್ರಹಿಸಿದರು. ದಾಂಡೇಲಿಯ ಜೆಎನ್ ರಸ್ತೆ ಗುಂಡಿಮಯವಾಗಿದ್ದು ಅಟಲ ಅಭಿಮಾನಿ ಸಂಘಟನೆಯ ಸದಸ್ಯರು ತಮ್ಮ ಸ್ವಂತ ಹಣದಿಂದ ಗುಂಡಿ ಮುಚ್ಚುವಂತ ಕೆಲಸ ಮಾಡಿದ್ರು. ಭಾರಿ ಮಳೆಯಿಂದ ಜೆಎನ್ ರಸ್ತೆ ಕೆಸರು ಗೆದ್ದೆಯಂತಾಗಿತ್ತು. ಇನ್ನು ಈ ಬಗ್ಗೆ ಸಂಘಟನೆಯ ಅಧ್ಯಕ್ಷ ವಿಷ್ಣು ನಾಯರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿ ವರ್ಷ ಇದೇ ಸಮಸ್ಯೆಗೆ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಯುಜಿಡಿ ಕಾಮಗಾರಿಯಿಂದಾಗಿ ರಸ್ತೆ ತೀವ್ರ ಹದಗೆಟ್ಟಿದೆ. ಶಾಶ್ವತ ದುರಸ್ತಿ ಕಾರ್ಯ ಯಾರೂ ಕೂಡ ಮಾಡ್ತಾ ಇಲ್ಲ. ಇದು ದುರ್ದೈವದ ಸಂಗತಿ. ಇನ್ನು ನಗರಾಡಳಿತ ತ್ವರಿತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ರು. ಹೊಂಡ ಗುಂಡಿಗಳನ್ನು ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹಿಂದೆಯೂ ಕೂಡ ನಾವು ನಮ್ಮ ಮುಖ್ಯ ಜೇನ್ ರಸ್ತೆಗಳ ಹೊಂಡ ಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡಿದ್ವಿ. ಬಟ್ ಮಳೆಯ ಕಾರಣ ನಾವು ಮುಚ್ಚಿರುವಂತಹ ಹೊಂಡ ಗುಂಡಿಗಳು ಅದು ಹಾಳಾಗಿ ಹೋಗಿದೆ. ಬಟ್ ಇವತ್ತಿಗೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ನಮ್ಮ ಸ್ವಂತ ಖರ್ಚಿನಿಂದ ಅಟಲ್ ಅಭಿಮಾನಿ ಸಂಘಟನೆ ವತಿಯಿಂದ ರಸ್ತೆಯ ಹೊಂಡ ಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಧಾರವಾಡದಲ್ಲಿ ನಿರಂತರ ಮಳೆಗೆ ಮುಖ್ಯ ರಸ್ತೆ ಬಂದ್ ಆಗಿ ಜನರು ಪರದಾಡಿದ್ರು. ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡದಿಂದ ಸಿದ್ದಪ್ಪಜ್ಜನ ಮಠಕ್ಕೆ ಹೋಗುವಂತ ಪ್ರಮುಖ ರಸ್ತೆ ಬಂದ್ ಆಗಿದ್ದು ಅಲ್ಲದೆ ಹೊಲಗಳಿಗೆ ಹೋಗುವಂತ ರಸ್ತೆ ಕೂಡ ಬಂದ್ ಆಗಿ ಜನರು ಪರದಾಡಿದ್ರು. ಹಲವು ಬಾರಿ ರಸ್ತೆ ಕಾಮಗಾರಿ ಮಾಡಿದ್ರು ಸಹ ಮಳೆಗಾಲದಲ್ಲಿ ಈ ಅವಸ್ಥೆ ನಮಗೆ ತಪ್ತಾ ಇಲ್ಲ ಅಂತ ರೈತರು ಮತ್ತು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯ ಅಬ್ಬರ ಹಿನ್ನೆಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅಧಿಕಾರಿಗಳು ಭೇಟಿ ನೀಡಿದರು. ಮುಧೋಳ ತಾಲೂಕಿನ ಮಾಚಕನೂರು ದಲಿತ ಕಾಲೋನಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಗ್ರಾಮದ ತಗ್ಗು ಪ್ರದೇಶದ ದಲಿತ ಕೆರೆಗೆ ಜಲಾವೃತದ ಭೀತಿ ಎದುರಾಗಿದ್ದು ಗ್ರಾಮಸ್ಥರಿಗೆ ಈಗ ಮನೆ ಬಿಟ್ಟು ಗಂಜಿ ಕೇಂದ್ರಕ್ಕೆ ತೆರಳುವಂತೆ ಸೂಚಿಸಿದ್ರು. ಇನ್ನು ಕಾಲೋನಿ ಸ್ಥಳಾಂತರ ಸೂಚನೆಗೆ ಈ ಮಾಚಕನೂರು ಗ್ರಾಮದ ಜನರು ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ರು. ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಭಾರಿ ಅವಾಂತರ ತಪ್ಪಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಹಿಳೆ ಪಾತ್ರೆ ತೊಳೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಗೋಡೆ ಕುಸಿದು ಮಾಧುರಿ ಪಕ್ಕದ ಬಾವಿಗೆ ಉರುಳಿ ಬಿದ್ದಿದ್ದಾರೆ. ಗೋಡೆ ಕುಸಿತದಿಂದ ಮಹಿಳೆ ಗಂಭೀರವಾಗಿ ಗಾಯಗೊಂಡು ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನು ಬೇಡಕಿಹಾಳ ಗ್ರಾಮದ ಮಾಧುರಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಮಹಿಳೆ. ಇನ್ನು ಅಲ್ಲೇ ಇದ್ದಂತ ಗ್ರಾಮಸ್ಥರು ಕೂಡಲೇ ಮಧುಗಿರಿಯನ್ನ ಆಕೆಯನ್ನ ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಸೇರಿದಂತೆ ಬೆಳಗಾವಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಮಳೆ ಪ್ರಮಾಣ ತಗ್ಗಿದ್ರು. ಕೃಷ್ಣಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿದು ಈಗ ಪ್ರವಾಹದ ಆತಂಕ ಶುರುವಾಗ್ತಿದೆ. ಕೃಷ್ಣಾ ನದಿಗೆ ಇಲ್ಲಿ ಬಹಳ ಪ್ರಮುಖವಾಗಿ ಹೆಚ್ಚಿನ ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದು ನಿನ್ನೆಗಿಂತಲೂ ಕೂಡ 24,626 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದ್ದು ಇದರ ಪರಿಣಾಮ ನದಿಯಲ್ಲಿ ಮತ್ತೆ 2 ಅಡಿಯಷ್ಟು ನೀರು ಎತ್ತರವಾಗಿದೆ.
ನದಿ ತೀರದ ಜಮೀನುಗಳಿಗೆ ನುಗ್ಗಿರುವಂತಹ ನೀರು ಹಲವು ಬೆಳೆಗಳು ಜಲಾವೃತ ಆಗಿದ್ದು ನದಿ ಪಾತ್ರದ ಗ್ರಾಮಗಳ ರಸ್ತೆಯ ಸಂಪರ್ಕ ಕೂಡ ಅಲ್ಲಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಮುಳುಗಡೆಯಾಗಿದೆ. ನಿರಂತರ ಮಳೆಯ ಜೊತೆ ಈಗ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಈ ರೈತರು ಎಲ್ಲರೂ ಕೂಡ ಸಂಕಷ್ಟಕ್ಕೊಳಗಾಗಿದ್ದಾರೆ. ಜಗಳೂರು ತಾಲೂಕಿನ ಕಾನನಕಟ್ಟೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಳೆದಂತ ಬೆಳೆ ಜಮೀನಿನಿಂದ ಹೊರತೆಗೆಯುವುದಕ್ಕಾಗದೆ ರೈತರು ಕಂಗಾಲಾಗಿದ್ದಾರೆ. ಮಲೇಶ್ ಎನ್ನುವಂತ ರೈತ 1.5 ಎಕರೆಯಲ್ಲಿ ಎಲೆಕೋಸನ್ನ ಬೆಳೆದಿದ್ರು. ನಿರಂತರವಾಗಿ ಸುರಿದಂತ ಮಳೆಯಿಂದ ಜಮೀನಿನಿಂದ ಎಲೆಕೋಸನ್ನ ಬೆಳೆಯನ್ನ ಹೊರತೆಗೆಯುವುದಕ್ಕಾಗದೆ ರೈತರು ಪರದಾಡಿದ್ದಾರೆ. ಕೆಜಿಗೆ 10 ರಿಂದ 13 ರೂಪಾಯಿ ಸದ್ಯ ಇದ್ದು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇನ್ನು ಸಂಪೂರ್ಣ ನಷ್ಟ ಆದಂತ ಹಿನ್ನೆಲೆಯಲ್ಲಿ ಮನನೊಂದು ಟ್ರ್ಯಾಕ್ಟರ್ ಮೂಲಕ ಎಲೆಕೋಸನ್ನ ನಾಶ ಮಾಡಿದ್ದಾರೆ. ಸರ್ಕಾರದಿಂದ ಪರಿಹಾರ ನೀಡಬೇಕು ಅಂತ ರೈತ ಒತ್ತಾಯಿಸಿದ್ದಾರೆ. ನೂತನ ಸಿಗಂದೂರು ಸೇತುವೆಯ ಮೇಲೆ ಪ್ರವಾಸಿಗರ ಹುಚ್ಚಾಟ ದೊಡ್ಡ ಮಟ್ಟಕ್ಕೆ ಆಗ್ತಾನೇ ಇದೆ. ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಈ ಸಿಗಂದೂರು ಸೇತುವೆಯ ಮೇಲೆ ದುಬಾರಿ ಬೈಕ್ನಲ್ಲಿ ಯುವಕ ವೇಲಿಂಗ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾನೆ. ವೇಲಿಂಗ್ ಮಾಡಿದಂತ ಯುವಕನಿಗೆ ಶಿವಮೊಗ್ಗ ಪೊಲೀಸರು ಕ್ಲಾಸ್ ತೆಗೆದುಕೊಂಡು ಯುವಕನಿಗೆ 5,000 ದಂಡವನ್ನ ವಿಧಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.